ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ನಾನು ವೀಡಿಯೋ ಶೇರ್ ಮಾಡ್ತಿರೋದು ಆಯುಧ ಪೂಜೆ ವೀಡಿಯೋ. ನಾವು ಆಯುಧ ಪೂಜೆ ಹಬ್ಬ ಹೇಗೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಗಾಡಿ ಎಲ್ಲ ವಾಶ್ ಮಾಡಿ ಬೇಗ ಪೂಜೆ ಮಾಡಬೇಕು ಅಂತ ಮಾಡಿದ್ವಿ. ನನಗೆ ಮತ್ತೆ ಲಾಗಿನ್ ಆಗಬೇಕಾಗಿತ್ತು. ಸೊ ವರ್ಕ್ ಇರೋದ್ರಿಂದ ಬೇಗ ಕೆಲಸ ಮುಗಿಸಿ ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಒಳಗಡೆ ತಿಂಡಿ ಮಾಡೋಣ ಅಂತ ಹೋಗಿದ್ದೆ. ಪಲಾವ್ ಮಾಡಿ ಅದಕ್ಕೆ ಮೊಸರು ಗೊಜ್ಜು ಮಾಡಿ ನಾನು ರೆಡಿ ಮಾಡಿಟ್ಟು ಬಂದಿದ್ದೆ. ನಮ್ಮ ಅತ್ತೆ ಬರೋ ಸ್ವಲ್ಪ ಲೇಟ್ ಆಯಿತು ಅಂತ ಮೊದಲೇ ಎಲ್ಲ ಪೂಜೆಗೆ ರೆಡಿ ಮಾಡಿಟ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಹಾಗೆ ಇಲ್ಲಿ ಅರಿಶಿನ ಕುಂಕುಮ ಮತ್ತು ವಿಭೂತಿ ಎಲ್ಲ ಇಟ್ಬಿಟ್ಟು ನನ್ನ ಹಸ್ಬೆಂಡ್ ಆಲ್ರೆಡಿ ಗಾಡಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅದೆಲ್ಲನೂ ಮುಗಿಸ್ಕೊಂಡು ನಾವು ಪೂಜೆ ಯಾವುದೇ ರೀತಿಯ ತೊಂದರೆಗಳು, ಯಾವುದೇ ಕಣ್ಣು ದೃಷ್ಟಿ, ಯಾವುದೇ ಶಕ್ತಿಗಳು ನಮ್ಮ ಜೀವನದಲ್ಲಿ ಬರಬಾರ್ದು, ನಮ್ಮ ಗಾಡಿಗಳಿಗೂ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಆಯುಧ ಪೂಜೆಯಲ್ಲಿ ಎಲ್ಲ ವಸ್ತುಗಳಿಗೂ ನಾವು ಪೂಜೆ ಮಾಡ್ತೀವಿ. ಹಾಗೆ ನಿಮ್ಮ ಮನೇಲಿ ಎಲ್ಲರೂ ಪೂಜೆ ಮಾಡಿ ಗಾಡಿ ಪೂಜೆ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೇ ಆದ್ರೂ ಸ್ವಲ್ಪ ಗಾಡಿನ ನಿಧಾನವಾಗಿ ಓಡಿಸಿ. ಯಾಕಂದರೆ ಮನೇಲಿ ನಿಮಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆಯೂ ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾರೇ ಆದರೂ ಸರಿ, ಸ್ವಲ್ಪ ಓವರ್ಟೇಕ್ ಮಾಡೋದೆಲ್ಲ ಕಮ್ಮಿ ಮಾಡಿ. ಯಾಕಂದರೆ ಓವರ್ಟೇಕ್ ಮಾಡೋದ್ರಿಂದ ನಿಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದು. ಎಲ್ಲ ಕಡೆ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ನಾವು ಓಡಾಡಬೇಕಾದ್ರೆ ತುಂಬ ಹುಷಾರಾಗಿ ಓಡಾಡಬೇಕು. ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇದ್ದಾಗ ತುಂಬ ಸ್ಪೀಡಲ್ಲಿ ಹೋದರೆ ಯಾವುದಾದ್ರೂ ಅನಾಹುತಗಳು ಆಗೋದು ಖಚಿತ. ಸೊ ಎಲ್ಲರೂ ನಿಧಾನವಾಗಿ ಓಡಿಸಿ. ಪೂಜೆ ಎಲ್ಲ ಮುಗಿಸಿ ಗಾಡಿಗೆ ನಿಂಬೆಹಣ್ಣು ಚಕ್ರಕ್ಕೆ ನಿಂಬೆಹಣ್ಣು ಇಟ್ಬಿಟ್ಟು ನಾವು ಒಂದೊಂದು ರೌಂಡ್ ಹೋಗಿ ಬಂದ್ವಿ. ಅದೆಲ್ಲ ಮುಗಿಸ್ಕೊಂಡು ನಾವು ಫೋಟೋ ಶೂಟ್ ಮಾಡಿಕೊಂಡು ಒಂದೊಂದು ಫೋಟೋಸ್ ತೆಕ್ಕೊಂಡು ಬೇಗ ತಿಂಡಿ ಮಾಡಬೇಕಲ್ಲ ಅಂತ ಮನೆಗೆ ಹೋದ್ವಿ. ಇಷ್ಟು ನಮ್ಮ ಆಯುಧ ಪೂಜೆ ವ್ಲಾಗ್ ಆಗಿತ್ತು. ನಾನು ವರ್ಕೆಲ್ಲ ಮುಗಿಸ್ಕೊಂಡು ಸಂಜೆ ಹಂಗೆ ನಾವು ಹಬ್ಬ ಇತ್ತು ಅಂತ ಹೇಳಿ ಇರುತ್ತೆ ಮನೆಗೆ ಹಬ್ಬಕ್ಕೆ ಹೊರಟ್ವಿ. ನೈಟು ನಾವು ಹೊರಟಿದ್ದು ತುಂಬ ಲೇಟ್ ಆಗಿತ್ತು, 8:30 ಆಗಿತ್ತು. ಸೊ ನಾವು ಹೋಗೋ ಅಷ್ಟರಲ್ಲಿ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಯಿತು. ಹೋಗ್ತಾ ಸ್ವಲ್ಪ ತರಲೆ ಮಾಡಿಕೊಂಡು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಾತುಕತೆ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿತ್ತು. ಒಂಥರ ನೈಟ್ ಔಟ್ ಹೋಗೋದಕ್ಕೂ ನಂಗೆ ತುಂಬಾ ಇಷ್ಟ. ನಾನು ನನ್ನ ಹಸ್ಬೆಂಡ್ ಯಾವಾಗಲೂ ಹೋಗ್ತಾ ಇರ್ತೀವಿ. ನೋಡಿ, ನನ್ನ ಹಸ್ಬೆಂಡ್ ಡ್ಯಾನ್ಸ್ ಮಾಡ್ಕೊಂಡು ಗಾಡಿ ಓಡಿಸ್ತಿದ್ದಾರೆ. ಅವರಿಗೆ ಡ್ಯಾನ್ಸ್ ಮಾಡೋದು ಅಂದರೆ ಆಗಲ್ಲ, ಬಟ್ ನಾನು ವೀಡಿಯೋ ಮಾಡ್ತಿರೋದು ಗೊತ್ತಿಲ್ಲದೆ ಅವ್ರು ಡ್ಯಾನ್ಸ್ ಮಾಡಿದ್ರು. ನಾನು ಖುಷಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಅವ್ರು ಡ್ಯಾನ್ಸ್ ಮಾಡಿದ್ರು. ಆದರೂ ಅವ್ರು ಖುಷಿಲಿ ಡ್ಯಾನ್ಸ್ ಮಾಡೋದು ನನಗೂ ನೋಡೋಕೆ ತುಂಬಾ ಇಷ್ಟ. ನಮ್ಮ ಖುಷಿ ಪುಟಾಣಿ ಅಂತೂ ಕೇಳೋದೇ ಬೇಡ. ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಯಾರು ನನ್ನ ಮಧ್ಯೆ ಬರಬೇಡಿ ಅಂತ ಹೇಳ್ಬಿಟ್ಟು ಮಧ್ಯ ನಿಂತ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಅಂತೂ ಇಂತೂ ನಾವು ಅರಕಲಗೂಡಿಂದ ನಾವು ಊರಿಗೆ ಹೊರಟ್ವಿ. ಅರಕಲಗೂಡಿಂದ ತುಂಬ ಒಂದು 15 ಕಿಲೋಮೀಟರ್ಸ್ ಹೋಗಬೇಕಿತ್ತು. ಅರಕಲಗೂಡಲ್ಲಿ ದಸರಾಗೆ ಅಂತ ತುಂಬ ಡೆಕೋರೇಟ್ ಮಾಡಿದರು. ಅಲ್ಲೂ ಚೆನ್ನಾಗಿತ್ತು. ಹೋಗೋ ಅಷ್ಟರಲ್ಲಿ ನಾವು 9:30 ಆಗಿತ್ತು. ಊಟ ಮುಗಿಸ್ಕೊಂಡ್ವಿ. ಫುಲ್ ಊಟ ಆಗಿರೋದ್ರಿಂದ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಸ್ವಲ್ಪ ಸ್ಟೆಪ್ ಹಾಕೋಣ ಅಂತ ಹೇಳ್ಬಿಟ್ಟು ನೈಟು ಡ್ಯಾನ್ಸ್ ಮಾಡಿಕೊಂಡು ಕಾರಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅ ಡೇ ವಿತೌಟ್ ಲಾಫ್ಟರ್ ಈಸ್ ಅ ಡೇ ವೇಸ್ಟೆಡ್ ಅಂತ ಸೃಜನ್ ಹೇಳಿದ್ದಾರೆ. ಬಟ್ ಅದು ನಿಜನೇ. ನಾವು ಎಷ್ಟು ನಗ್ತಾ ಇರ್ತೀವಿ ಅಷ್ಟೇ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಅದಕ್ಕೆ ನಾವು ಯಾವುದೇ ಟೈಮಲ್ಲಿದ್ರೂ ನಾವು ಎಂಜಾಯ್ ಮಾಡಬೇಕು. ನಾವು ಯಾವುದೇ ಒಂದು ನಿಮಿಷ ಕೂಡ ನಾವು ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡ್ತಾ ಮಾಡ್ತಾ ನಾವು ಖುಷಿಲಿರ್ಬೋದು. ಹಾಗೆ ನಮ್ಮ ಹೆಲ್ತ್ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಇಷ್ಟೆಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಉಳ್ಕೊಂಡಿದ್ದಾಯಿತು. ಮತ್ತೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಅಲ್ಲೇ ತಿಂಡಿ ಮುಗಿಸ್ಕೊಂಡು ನಾವು ಇನ್ನೊಂದು ಫಂಕ್ಷನ್ ಇತ್ತು ಅಂತ ಹೇಳಿ ಬೇಗನೆ ಹೋದ್ವಿ. ಇವಾಗ ಹಬ್ಬದ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ಊಟ ಅಂತ ತುಂಬ ಊಟ ಜಾಸ್ತಿ ಆಗ್ತಾಯಿದೆ. ಎಲ್ಲ ಕಡೆ ನಾನ್ ವೆಜ್ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕು ಊಟ ಮಾಡೋದಕ್ಕೆ ಅಂತ ಅನಿಸುತ್ತೆ. ಬಟ್ ಯೋಚನೆ ಮಾಡೋಕ್ಕಂತೂ ಆಗ್ತಿಲ್ಲ. ಅಲ್ಲಿಂದ ಮತ್ತೆ ನಾವು ಹಾಸನಿಗೆ ಬಂದ್ವಿ ಬೆಳಗ್ಗೆ ಬೇಗ ಎದ್ದು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೆಡಿಯಾಗಿ ಇನ್ನೊಂದು ಫಂಕ್ಷನ್ ಇತ್ತು ಅಂತ ಹೋಗಿದ್ವಿ. ಅದೇ ನಮ್ಮ ತಾತ ಅಜ್ಜಿದು ಷಷ್ಠಿ ಪೂರ್ತಿ. ಇಷ್ಟು ಏಜ್ ಆಗಿದ್ರೂ ಅವರು ಇಷ್ಟು ಅನ್ಯೂನ್ಯತೆಯಿಂದ ಇದ್ದಾರೆ ಅಂದರೆ ಅದಕ್ಕೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾರ ಜೀವನದಲ್ಲಾದ್ರೂ ಪರಸ್ಪರ ನಂಬಿಕೆ ಹೊಂದಾಣಿಕೆ ಇದ್ದರೆ ತುಂಬ ವರ್ಷ ಜೀವನ ಮಾಡ್ಬೋದು ಅನ್ನೋದಕ್ಕೆ ಇವರೇ ಸಾಕ್ಷಿ. ಈಗಿನ ಕಾಲದಲ್ಲಿ ತುಂಬ ಜನ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಬಟ್ ಇವರನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ತಾತ ಅಜ್ಜಿ ಆಶೀರ್ವಾದ ತೊಗೊಂಡು ನಾವು ಇವ್ರ ಥರ ತುಂಬ ವರ್ಷ ಜೀವನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಇವಾಗಿನ ಜನ್ರೇಷನಲ್ಲಿ ತುಂಬ ವರ್ಷ ಜೀವನ ಮಾಡೋದಕ್ಕಿಂತ ಎಲ್ಲರೂ ಯಾವ ಥರ ದೂರ ಆಗಬೇಕು ಅನ್ನೋದೇ ಯೋಚನೆ ಮಾಡ್ತಾರೆ. ಯಾಕಂದರೆ ಹೊಂದಾಣಿಕೆ ಕಮ್ಮಿ, ಈಗೋ ಜಾಸ್ತಿ ಆಗಿದೆ. ಸೊ ಈಗೋನ ಬಿಟ್ಬಿಟ್ಟು ಜೀವನ ಮಾಡಿದ್ರೆ ಇಬ್ಬರು ಹೊಂದಾಣಿಕೆಯಿಂದ ಇದ್ದರೆ ಜೀವನ ಚೆನ್ನಾಗಿರುತ್ತೆ, ತುಂಬ ವರ್ಷ ಜೊತೇಲಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಕೂಡ ಇದ್ದೀವಿ.
ಆ್ಯಂಡ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಮತ್ತು ರಿಲೇಟಿವ್ಸ್ ಬಂದಿದ್ರು. ರಿಲೇಟಿವ್ಸ್ನೆಲ್ಲ ಮಾತಾಡ್ಸ್ಕೊಂಡು ನಮ್ಮ ಖುಷಿ ತರಲೆ ನೋಡಿ, ಎಲ್ಲಾದ್ರೂ ಓಡಾಡ್ತಾನೆ ಇರ್ತಾಳೆ. ಹಾಗೆ ನಮ್ದು ಇದ್ದೇ ಇರುತ್ತಲ್ಲ, ಫೋಟೋಸ್ ತಗೊಳ್ದೇ ನಾವು ಯಾವ ಫಂಕ್ಷನು ಎಂಡ್ ಆಗಲ್ಲ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.